ಹೀಗೆ ಆಟ ಆಡ್ತಿರೋ ಮಗುವನ್ನೊಮ್ಮೆ ನೋಡಿ. ಈ ಮಗು ಸಾಮಾನ್ಯ ಮಗುವಲ್ಲ, ವಯಸ್ಸು 1 ದಾಟಿದೆ ಅಷ್ಟೇ. ಆವಾಗಲೇ ಈ ಬಾಲ ಪ್ರತಿಭೆಯು ತನ್ನ ಅಪೂರ್ವ ಸಾಧನೆಯ ಮೂಲಕ ಟ್ರಿಪಲ್ ರೆಕಾರ್ಡ್ ಹೋಲ್ಡರ್ ಆಗಿ ಗುರುತಿಸಿಕೊಂಡಿದ್ದು, ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ವಿಶಿಷ್ಟ ಸಾಧನೆಗಳಿಗಾಗಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ 3 ಪ್ರಮುಖ ದಾಖಲೆಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದೆ. ಈ ಮಗು 1 ವರ್ಷ 8 ತಿಂಗಳು ಇರುವಾಗಲೇ ಈಗಾಗಲೇ 3 ರೆಕಾರ್ಡನ್ನು ಮಾಡಿ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಅಲ್ಲದೆ ತನ್ನ ಅದ್ಭುತವಾದಂತಹ ಸ್ಮರಣ ಶಕ್ತಿಯಿಂದ ಈ ಮಗು ಕೇಳಿದನ್ನು ಹೇಳುತ್ತೆ, ಜೊತೆಗೆ ಎಲ್ಲರನ್ನ ಚಕಿತ ಮಾಡುತ್ತೆ. ಹಾಗಾದರೆ ಆ ಮಗು ಎಲ್ಲಿದೆ, ಆ ಮಗುವಿನ ಸ್ಪೆಷಾಲಿಟಿ ಏನು, ಇದೆಲ್ಲದರ ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ. ಅಂದಹಾಗೆ ಈ ಮುದ್ದಾದ ಮಗುವಿನ ಹೆಸರು ಝೋಹನ್ ಓಝಿಲ್. ಮಂಗಳೂರಿನ ಅಶೋಕ್ ನಗರ ನಿವಾಸಿ ಮೊಹಮ್ಮದ್ ತನ್ಜಿಲ್ ಮತ್ತು ತಾಯಿ ಮೆಹರೋಜ್ ದಂಪತಿ ಪುತ್ರ. ಆರಂಭದಲ್ಲಿ ಒಂದು ಸಲ ಯಾವುದಾದ್ರೂ ವಿಷಯವನ್ನ ಹೇಳಿದ್ರೆ ಅದನ್ನ ನೆನಪಿನಲ್ಲಿಟ್ಕೊಂಡು ಮತ್ತೆ ಪುನರುಚ್ಚರಿಸ್ತಾ ಇತ್ತು. 1 ವರ್ಷ 2 ತಿಂಗಳಿರುವಾಗಲೇ ಮಗುವಿನ ಈ ಚಾತುರ್ಯವನ್ನ ಹೆತ್ತವರು ಗಮನಿಸಿದ್ದರು. ಹೀಗಾಗಿ ಇನ್ನೇನಾದರೂ ವಿಶೇಷ ರೀತಿಯಲ್ಲಿ ಮಗುವಿಗೆ ತರಬೇತಿ ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ವೈವಿಧ್ಯಮಯ ವಿಚಾರವುಳ್ಳ ಫ್ಲಾಶ್ ಕಾರ್ಡ್ಗಳು, ಪುಸ್ತಕಗಳನ್ನ ಹೆತ್ತವರು ಈ ಮಗುವಿಗೆ ತಂದುಕೊಟ್ರು. ಹೀಗೆ ಫ್ಲಾಶ್ ಕಾರ್ಡ್ನಲ್ಲಿರುವ ಚಿತ್ರಗಳನ್ನ ಗಮನಿಸುತ್ತಾ ಮಗು ಝೋಹನ್ ಓಝಿಲ್ ವಿವಿಧ ದೇಶಗಳು, ಪ್ಲಾನೆಟ್ಗಳು, ವಿಶ್ವದ ಅದ್ಭುತಗಳು, ವೃತ್ತಿಪರ ವ್ಯಕ್ತಿಗಳು, ಪ್ರಕೃತಿ ಚಿತ್ರಗಳು, ಹಿಂದಿ, ಇಂಗ್ಲಿಷ್ ಅಕ್ಷರಮಾಲೆಗಳನ್ನು ಗುರುತಿಸಲು ತೊಡಗಿದ್ದಾನೆ. ದೇಶದ ಪ್ರಧಾನಿ ಮೋದಿ ಸೇರಿದಂತೆ ಕೆಲ ವ್ಯಕ್ತಿಗಳನ್ನ ಗುರುತಿಸಲು ತೊಡಗಿದೆ ಈ ಮಗು. ಪೋಸ್ಟ್ ಮ್ಯಾನ್ ವೆರಿ ಗುಡ್. ಆ್ಯಕ್ಚುಲಿ ಅಂದರೆ ಅವನದು 1 year 2 months ಅಂದರೆ ಅವ್ನು ನಡಿಲಿಕ್ಕೆ, ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅವ್ನು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ. ನಡಿಲಿಕ್ಕೆ ತುಂಬ ಲೇಟ್. ಆ್ಯಕ್ಚುಲಿ ಅವ್ನು ನಡಿಲಿಕ್ಕೆ ಸ್ಟಾರ್ಟ್ ಮಾಡೋದು ತುಂಬ ಲೇಟ್ ಆಗಿತ್ತು. ನನಗೆ ಅದೊಂದು ಮೈಂಡಲ್ಲಿತ್ತು, ಎಲ್ಲರೂ ಮಕ್ಕಳು 1 year ಆಗುವಾಗ ನಿಲ್ತಾರೆ, 1 year 2 months ಆಲ್ಮೋಸ್ಟ್ ನಡೀತಾರೆ. ಇವೊಂದು ನಡೆಯೋದು ತುಂಬ ಲೇಟ್ ಆಯಿತು. ಆದರೆ ಇವೊಂದು ಬ್ರೈನ್ ಶಾರ್ಪ್ ಇತ್ತು. ಏನು ಹೇಳಿಕೊಟ್ರು ಬೇಗ ಕ್ಯಾಚ್ ಮಾಡೋದಾಗಿರ್ಬೋದು, ಅಥವಾ ನಾವೀಗ ಹೊರಗಡೆ ಎಲ್ಲಿಯಾದರೂ ಹೋದರೆ ಇಂಥದ್ದೊಂದು ಪ್ಲೇಸ್ ತೋರಿಸಿದರೆ, ಅಥವಾ ವೆಹಿಕಲ್ ಇದು ಸೌಂಡ್ ಆಗಿರ್ಬೋದು, ಆ್ಯಂಬುಲೆನ್ಸ್ ಆಗಲಿ, ಫೈರ್ ಟ್ರಕ್ ಆಗಲಿ, ಅದು ಯಾವುದಾದ್ರೂ ಇದ್ದರೂ ಅವನಿಗೆ 2 times ಅದು ಫೈರ್ ಟ್ರಕ್ ಅಥವಾ ಅದು ಆ್ಯಂಬುಲೆನ್ಸ್ ಆಗಿದ್ರೆ ನೆಕ್ಸ್ಟ್ ಅವನೇ ಅದನ್ನು ಐಡೆಂಟಿಫೈ ಮಾಡ್ತಿದ್ದ. ನಾವು ಹೇಳಬೇಕಂತೇಳಿ ನಮಗೆ ಕರೆದವನು ಹೇಳ್ತಿದ್ದ ಅಲ್ಲಿ ಆ್ಯಂಬುಲೆನ್ಸ್ ಬರ್ತಾ ಉಂಟಾಗಲಿ, ಫೈರ್ ಟ್ರಕ್ ಆಗಲಿ, ಮತ್ತು ನಿಮ್ಮದು ಯಾವುದಾದ್ರೂ ಒಂದು ನಾವು ರೆಸ್ಟೋರೆಂಟಿಗೆ ಈಗ ರೆಗ್ಯುಲರ್ ಹೋದರೆ, ಅಥವಾ ಒಂದು 2 times ಈ ರೆಸ್ಟೋರೆಂಟ್ ಅಥವಾ ಒಂದು ಪಾಪ್ಯುಲರ್ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋದರೆ ಅವನು ಒಂದು 2 times ಹೇಳಿಕೊಟ್ರೆ ಅದನ್ನು ಅವ್ನು ಕ್ಯಾಚ್ ಮಾಡ್ತಿದ್ದ ಆಗಲಿ. ಸೊ ಹಾಗಾಗಿ ನನಗೆ ಗೊತ್ತಾಯ್ತು ಅವನರಲ್ಲಿ ಉಂಟಂತೇಳಿ. ನಾನು ಅವ್ನಿಗೆ ಎಂತ ಟೀಚ್ ಮಾಡಬೇಕು, ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಅವನಿಗೆ ಟೀಚ್ ಮಾಡ್ತಾ ಇದ್ವಿ. ಅವನಿಗೆ ಒಂದು ಇದಿರಲಿ ಅಂತೇಳ್ಬಿಟ್ಟು ನನಗೆ ಆ್ಯಕ್ಚುಲಿ ಈ ಥರದ್ದೆಲ್ಲ ರೆಕಾರ್ಡ್ ಮಾಡಬೇಕು ಅದು ಪ್ಲ್ಯಾನ್ ಇರಲಿ. ನನಗೆ ಇದು ತಿಳಿಬೇಕಾದ್ರೆ, ಈ ಥರದ್ದೊಂದು ಉಂಟು ಅಂತ ಗೊತ್ತಾಗಬೇಕಾದ್ರೆ ತುಂಬ ಟೈಮ್ ಹಿಡೀತು. 1 year 6 months ಆಗುವಾಗ ನನಗೆ ಗೊತ್ತಾದ ಈ ಥರದ್ದೊಂದು ಇದೆ ಅಂತ ಹೇಳ್ಬಿಟ್ಟು. ಸೊ ನಂತರ ನಾನು ಅದಕ್ಕೆ ಫೋಕಸ್ ಮಾಡಿದೆ. ವಿದಿನ್ 1 month ನಾನು ಅವನಿಗೆ ಅದರದ್ದೆಲ್ಲ ಫೋಕಸ್, ಯಾಕಂದರೆ ಆಲ್ರೆಡಿ ಅವ್ನು ಫಸ್ಟಿಗೆ ಎಲ್ಲ ಕಲ್ತಿದ್ದಲ್ಲ, ಎಲ್ಲ ನಾನು ಅವನಿಗೆ ಟೀಚ್ ಮಾಡಿದ್ದೆ. ನನಗೆ ಅದು ಕಷ್ಟ ಆಗಲಿಲ್ಲ. ಸೊ 1 year 8 months ನಾನು ಅಪ್ಲೈ ಮಾಡಿ ನೋಡುವಾಗ ಅವನು ಫಸ್ಟ್ಲಿ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಿಗೆ ಮಾಡಿದ್ದು, ಮತ್ತು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಸೂಪರ್ ಟ್ಯಾಲೆಂಟೆಡ್ ಕಿಡ್ 1 in a million ಅಂತ. ಈ ವರ್ಷ ಅವನು 1 year 8 months ಇರಬೇಕಾದ್ರೆ ಅಪ್ಲೈ ಮಾಡಿದ್ದು, 1 year 8 months ಇರಬೇಕಾದ್ರೇ 1 year 8 months ಅವನದು ಸಕ್ಸಸ್ ಆಗಿತ್ತು. ಅವನು ಎಲ್ಲದರಲ್ಲಿ ಅವನು ಸಕ್ಸಸ್ಫುಲ್ಲಿ ಅವನದೆಲ್ಲ ಇದಾಗಿತ್ತು. ಸೊ ಅದು ಅವ್ರದ್ದೊಂದು ಪ್ರೊಸೀಜರ್ ಇತ್ತು, ಇಷ್ಟು ದಿನ ಇಷ್ಟು ಟೈಮ್ ಅಂತೇಳಿ. ಆ ಟೈಮಿಗೆ ನಾವು ಕಾಯ್ತಾ ಇದ್ವಿ. ಸೊ ಆ ಟೈಮ್ ಮುಗೀತು, ಅವನದೆಲ್ಲ ರೆಕಾರ್ಡ್ ಹೋಲ್ಡರೆಲ್ಲ ಇದಾಯಿತು ಸಕ್ಸಸ್ಫುಲ್ಲಿ. ಈಗ ಒಂದು ಟ್ರಿಪಲ್ ರೆಕಾರ್ಡ್ ಹೋಲ್ಡರ್ ಆಗಿದ್ದಾನೆ. ನಮಗೆ ತುಂಬ ಹ್ಯಾಪಿ ಇದೆ. ನನಗೆ ಆಗಲಿ, ಹಸ್ಬೆಂಡ್ಗಾಗಲಿ, ನಂದು ಫ್ಯಾಮಿಲಿ ಆಗಲಿ ಎಲ್ಲರಿಗೂ ತುಂಬ ಹ್ಯಾಪಿ ಇದೆ. ಅಂದರೆ ಆ್ಯಕ್ಚುಲಿ ಇಷ್ಟು ಚಿಕ್ಕ ಏಜಲ್ಲಿ ಅವನು ಇದನ್ನೊಂದು ಅಚೀವ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ತನ್ನ ಅಸಾಧಾರಣ ಪ್ರತಿಭೆಯಿಂದ ಝೋಹನ್ ಓಝಿಲ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಫಾರ್ ಬೀಯಿಂಗ್ ಅ ಸೂಪರ್ ಟ್ಯಾಲೆಂಟೆಡ್ ಕಿಡ್ 1 in a million, ವಿನ್ನರ್ ಆಫ್ ದಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್, ಅ ಪ್ರೆಸ್ಟಿಜಿಯಸ್ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಎಂಬ 3 ದಾಖಲೆಗಳನ್ನು ತನ್ನದಾಗಿಸಿಕೊಂಡಿದ್ದಾನೆ. ಅವನಿಗೆ ಟ್ರೈನಿಂಗ್ ಅಂತ ಪರ್ಟಿಕ್ಯುಲರ್ ಈ ದಿನದಲ್ಲಿ ಇಷ್ಟು ಆ ಥರ ಖಂಡಿತ ಇಲ್ಲ. ನೀನು ಇನ್ನೊಂದು ಮಗು ಮಾಡಿತ್ತು ಅಥವಾ ನೀನು ಮಾಡು ಆ ಥರ ಬಂದು ಕೂತ್ಕೊಳ್ಳಿ ಫೋರ್ಸ್ಫುಲ್ಲಿ ಆ ಥರ ಖಂಡಿತ ನಾನು ಅವನಿಗೆ ಮಾಡಲಿಲ್ಲ. ಅವನಿಗೆ ಕಲಿಯೋದಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಎಂತಾದರೂ ಈ ಫ್ಲ್ಯಾಶ್ ಕಾರ್ಡ್ ಆಗಲಿ ನಾನೇ ಟೇಬಲ್ ಇಟ್ಟರೆ ಅವನೇ ತೊಗೊಂಡು ಬಂದು ಕೊಡ್ತಿದ್ದ. ಮಮ್ಮ ಇದು ಕಲಿಸು, ರಿಪೀಟ್ ಮಾಡಿಸು ಆ ಥರ. ಅವನೇ ನನಗೆ ಬೇಕಾದರೆ ಬೋರ್ ಆಗ್ತಿತ್ತು, ಅವನಿಗೂ ಬೋರ್ ಆಗ್ತಿರಲಿಲ್ಲ. ನನಗೆ ತುಂಬ ಹ್ಯಾಪಿ ಇದೆ ಅವನು ಟ್ರಿಪಲ್ ರೆಕಾರ್ಡ್ ಹೋಲ್ಡರ್ ಆಗಿ ಇದಾಗಿದ್ದು. ಅಂದರೆ ಈಗ ನಮ್ಮನ್ನು ಒಂದು 4 ಜನ ಇದು ರೆಕಾರ್ಡ್ ಹೋಲ್ಡರ್
ಎಲ್ಲರಿದು ಪೇರೆಂಟ್ಸ್ ಅಂತ ಹೇಳ್ತಾರೆ ಇಲ್ಲಿ ನಮ್ಮದೇ ಸೊಸೈಟಿಯಲ್ಲಿ ಆಗಿರ್ಬೋದು ಎಲ್ಲಿ ಆಗಿರ್ಬೋದು. ಸೊ ಹಾಗಾಗಿ ನನಗಾಗಲಿ ನಂದು ಹಸ್ಬೆಂಡಿಗಾಗಿರಲಿ ನಮ್ಮದು ಫ್ಯಾಮಿಲಿಗಾಗಿರಲಿ ತುಂಬ ಹ್ಯಾಪಿ ಇದೆ. ತ್ರಿಬಲ್ ರೆಕಾರ್ಡರ್ ಆಗಿ ಹೋಲ್ಡರ್ ಆಗಿದ್ದಾನೆ. ನೆಕ್ಸ್ಟ್ ನೋಡಬೇಕು ನೆಕ್ಸ್ಟ್ ಯಾವುದೆಲ್ಲ ಇದೆ ಅವನ ಕೈಯಲ್ಲಿ ಆಗೋದಾದರೆ ನನ್ನ ಪ್ರಯತ್ನ ನಾವು ಪೇರೆಂಟ್ಸ್ ಆಗಿ ಆ್ಯಸ್ ಅ ಪೇರೆಂಟ್ಸ್ ಆಗಿ ನಾವು ಅವನಿಗೆ ಕೊಡುವ ಎಲ್ಲ ಸಪೋರ್ಟ್ ಅವನಿಗೆ ಕೊಡ್ತೇವೆ. ಝೊಹಾನ್ ಓಝಿಲ್ ಎಂಬ ಮಗು 3 ವರ್ಲ್ಡ್ ರೆಕಾರ್ಡನ್ನು ಮಾಡಿ ನಮ್ಮ ಮಂಗಳೂರಿಗೆ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ. ಜೊತೆಗೆ ಅಪರೂಪದ ಸಾಧನೆ ಮಾಡಿ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಈ ಮಗು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಲಿ ಎಂಬುದೇ ನಮ್ಮೆಲ್ಲರ ಆಶಯ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.